ಆ ಒಂದಷ್ಟು ಸುದ್ದಿಗೆ ಇನ್ನೊಂದಷ್ಟು ತುಪ್ಪ ಸವರಿ ತೋರಿಸುವಂತಹ ಕೆಲಸ ಕೂಡ ಆಗ್ತಾ ಇತ್ತು. ಶುಭ ಪುಂಜಾ ಅವರ ವಿಡಿಯೋಗೆ ಸಂಬಂಧಪಟ್ಟಂತೆ ಒಂದಷ್ಟು ಬ್ಯಾಡ್ ಕಮೆಂಟ್ಸ್ಗಳು. ಶುಭ ಪುಂಜಾ ಅವರು ಎಷ್ಟು ಫ್ರೆಂಡ್ಲಿ ಆಗಿರ್ತಾರೆ, ಆದ್ರೂ ಕೂಡ ಅಲ್ಲಿ ಬಂದು ಒಂದು ವಿಕೃತವಾಗಿ ಕಮೆಂಟ್ ಮಾಡುವಂತಹ ಅವಶ್ಯಕತೆ ಏನಿದೆ? ಸೊ ಈ ರೀತಿಯಾಗಿ ಕೆಟ್ಟ ಕಮೆಂಟ್ ಮಾಡೋದ್ರಿಂದ ನಿಮಗೆ ಏನ್ ಸಿಗುತ್ತೆ? ಆ ಜೋಡಿ ನಮ್ಮ ಕರ್ನಾಟಕದಲ್ಲೂ ಕೂಡ ಮನೆ ಮಾತಾಗಿತ್ತು. ಸೊ ಒಮ್ಮೆಲೆ ಈ ರೀತಿ ಒಂದು ಸುದ್ದಿ ಬಂದಾಗ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಬಾಸ್ ಟಿವಿ ಸ್ಪೆಷಲ್ಗೆ ಸ್ವಾಗತ. ನಾನು ಪಲ್ಲವಿ ಇನ್ರಾಜ್. ನಿನ್ನೆ ಮಾರ್ನಿಂಗ್ ಇಂದ ಶುಭ ಪುಂಜಾ ಅವರಿಗೆ ಸಂಬಂಧಪಟ್ಟಂತೆ ಒಂದಷ್ಟು ವದಂತಿಗಳು ಹರಿದಾಡ್ತಾ ಇತ್ತು. ಸೊ ಅಫಿಷಿಯಲಿ ಅವರಂತೂ ಅನೌನ್ಸ್ ಮಾಡಿಲ್ಲ, ನಾವು ಡಿವೋರ್ಸ್ ತಗೊಳ್ತಾ ಇದ್ದೀವಿ ಅನ್ನುವಂತಹ ಸುದ್ದಿಯನ್ನ. ಬಟ್ ಆ ಒಂದಷ್ಟು ಸುದ್ದಿಗೆ ಇನ್ನೊಂದಷ್ಟು ತುಪ್ಪ ಸವರಿ ತೋರಿಸುವಂತಹ ಕೆಲಸ ಕೂಡ ಆಗ್ತಾ ಇತ್ತು. ಸೊ ಹಾಗೆ ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡ್ತಾ ಇರಬೇಕಾದ್ರೆ ಶುಭ ಪುಂಜಾ ಅವರ ವಿಡಿಯೋಗೆ ಸಂಬಂಧಪಟ್ಟಂತೆ ಒಂದಷ್ಟು ಬ್ಯಾಡ್ ಕಮೆಂಟ್ಸ್ಗಳು, ಅಂದ್ರೆ ಹೆಣ್ಮಕ್ಳನ್ನೇ ಬೇಕು ಅಂತ ಈ ಒಂದು ವಿಚಾರಗಳಲ್ಲಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಅವ್ರಿಗೆ ಡಿವೋರ್ಸ್ಗೆ ಸಂಬಂಧಪಟ್ಟಂತೆ ಕೆಟ್ಟ ಕಮೆಂಟ್ಸ್ಗಳು ಕೂಡ ಪಾಸ್ ಆಗ್ತಾ ಇರೋದನ್ನ ಸೊ ನಾನು ಕೂಡ ನೋಡಿದೆ. ಸೊ ಯೂಶಲಿ ಶುಭ ಪುಂಜಾ ಅವರು ಹೇಗಿರ್ತಾರೆ, ಅವರ ಜೀವನ ಶೈಲಿ ಹೇಗಿರುತ್ತೆ ಅನ್ನೋದು ಬಹಳ ಹತ್ತಿರದಿಂದ ನಾವೆಲ್ಲರೂ ಕೂಡ ನೋಡಿದೀವಿ. ಸೊ ಶುಭ ಪುಂಜಾ ಅವರು ಎಷ್ಟು ಫ್ರೆಂಡ್ಲಿ ಆಗಿರ್ತಾರೆ, ಅವರು ಒಂದು ಸಾಂಸಾರಿಕ ಜೀವನದ ಮೇಲೆ ಅವ್ರು ಎಷ್ಟು ಆಸೆಗಳನ್ನ ಇಟ್ಕೊಂಡಿದ್ರು. ಈ ಹಿಂದೆ ಅವ್ರು ಕೊಟ್ಟಿರುವಂತಹ ಇಂಟರ್ವ್ಯೂಸ್ ಗಳಲ್ಲೆಲ್ಲ ಆಬ್ವಿಯಸ್ಲಿ ನೀವು ಕೂಡ ನೋಡಿರ್ತೀರಾ. ಸೊ ನಿಮಗೂ ಗೊತ್ತಿರುತ್ತೆ ರಿಯಾಲಿಟಿ ಏನು ಅಂತ. ಆದ್ರೂ ಕೂಡ ಅಲ್ಲಿ ಬಂದು ಒಂದು ವಿಕೃತವಾಗಿ ಕಮೆಂಟ್ ಮಾಡುವಂತಹ ಅವಶ್ಯಕತೆ ಏನಿದೆ? ಸೊ ಈ ರೀತಿಯಾಗಿ ಕೆಟ್ಟ ಕಮೆಂಟ್ ಮಾಡೋದ್ರಿಂದ ನಿಮಗೆ ಏನ್ ಸಿಗುತ್ತೆ? ಸೊ ಅವರು ಅವರ ಮದುವೆಯ ಜೀವನದ ಮೇಲೆ ಪ್ರತಿಯೊಬ್ಬರು ಕೂಡ, ಅವರೇ ಅಂತಲ್ಲ ಪ್ರತಿಯೊಬ್ಬರು ಕೂಡ ಅವರ ಮದುವೆಯ ಜೀವನದ ಮೇಲೆ, ಸಾಂಸಾರಿಕ ಜೀವನದ ಮೇಲೆ ಅವ್ರಿಗೆ ಆದಂತಹ ರೆಸ್ಪಾನ್ಸಿಬಿಲಿಟಿಗಳಿರುತ್ತೆ. ಸೊ ಈ ಹಿಂದೆ ಅವರು ಸಾಕಷ್ಟು ಹಿಟ್ ಸಿನಿಮಾಗಳನ್ನು ಕೂಡ ಕೊಟ್ಟಿದ್ದಾರೆ. ಸೊ ಸದ್ಯಕ್ಕೆ ಒಂದಷ್ಟು ರಿಯಾಲಿಟಿ ಶೋಸ್ ಕೂಡ ಮಾಡಿದ್ರು, ಬಿಗ್ ಬಾಸ್ಗೆ ಕೂಡ ಬಂದಿದ್ರು, ಜೋಡಿ ನಂಬರ್ 1ಗೂ ಕೂಡ ಬಂದಿದ್ರು. ಆ ಜೋಡಿ ನಮ್ಮ ಕರ್ನಾಟಕದಲ್ಲೂ ಕೂಡ ಮನೆ ಮಾತಾಗಿತ್ತು. ಸೊ 2022 ಅಲ್ಲಿ ಅವರ ಬಹುಕಾಲದ ಗೆಳೆಯ ಸುಮಂತ್ ಜೊತೆಗೆ ಅವರು ಮದುವೆ ಆಗ್ತಾರೆ. ಸೊ ಅವರು ಒಂದು ಹ್ಯಾಪಿಲಿ ಲೈಫ್ ಅನ್ನ ಲೀಡ್ ಮಾಡ್ತಾ ಇರ್ತಾರೆ. ಸೊ ಒಮ್ಮೆಲೆ ಈ ರೀತಿ ಒಂದು ಸುದ್ದಿ ಬಂದಾಗ ಯಾರು ಕೂಡ ಇದನ್ನ ಡೈಜೆಸ್ಟ್ ಮಾಡ್ಕೊಳಕ್ ಆಗೋದಿಲ್ಲ. ಜೊತೆಗೆ ಶುಭ ಪುಂಜಾ ಅವರು ಕೂಡ ಈ ರೀತಿ ಒಂದಷ್ಟು ಗಾಸಿಪ್ಗಳಾದಾಗ ಅವರು ಕೂಡ ಇದನ್ನ ಸಹಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಸೊ ಒಬ್ಬ ಹೆಣ್ಣಾಗಿ ಈ ವಿಚಾರವನ್ನ ನೋಡೋದಾದ್ರೆ ಆಲ್ರೆಡಿ ಅವರಿಗೆ ಈ ವಿಷಯದಿಂದಲೇ ಬಹಳ ನೋವಾಗಿರುತ್ತೆ. ಸೊ ಅದಕ್ಕೆ ಮತ್ತೆ ಹೋಗಿ ತುಪ್ಪ ಸವರುವಂತಹ ಅವಶ್ಯಕತೆ ಏನಿದೆ ಅಂತ ಸದ್ಯಕ್ಕಿರುವಂತಹ ವಿಚಾರ. ಸೊ ನೀವು ಈ ಸ್ಕ್ರೀನ್ ಶಾಟ್ ಗಳನ್ನ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ, ಎಷ್ಟು ಕೆಟ್ಟದಾಗ ಕಮೆಂಟ್ ಮಾಡ್ಬಿಟ್ಟಿದ್ದಾರೆ. ಸೊ ಇಂಥವ್ರು ಅವರ ಫ್ಯಾಮಿಲಿ ಜೊತೆ, ಅಕ್ಕ ತಂಗಿರ ಜೊತೆಗೆಲ್ಲ ಹುಟ್ಟಿದರೋ ಇಲ್ವೋ ಒಂದು ಅರ್ಥ ಆಗ್ತಲ್ಲ, ಎಷ್ಟು ಕೆಟ್ಟದಾಗ ಕಮೆಂಟ್ ಮಾಡಿದಾರೆ ನೋಡಿ. ಸಾಕಾಗಿದೆ ಇವ್ರಿಗೆ, ಸೊ ಬೇರೆಯೊಬ್ರು ಬೇಕು ಅನ್ನಿಸ್ತದೆ, ಸಮಥಿಂಗ್ ಏನೋ ಕೆಟ್ಟದಾಗಿ ತುಂಬಾ ವಿಚಿತ್ರವಾಗೆಲ್ಲ ಕಮೆಂಟ್ ಮಾಡಿದ್ದಾರೆ. ಸೊ ಈ ರೀತಿ ಕಮೆಂಟ್ ಮಾಡೋದ್ರಿಂದ ನಿಮಗೆ ಏನ್ ಸಿಗುತ್ತೆ? ನಿಮ್ಮನೇಲಿ ಹೆಣ್ಮಕ್ಳೇ ಇರೋದಿಲ್ವಾ? ನಿಮಗೇನಾದ್ರೂ ಅವ್ರು ಅಫಿಷಿಯಲಿ ಮೆಸೇಜ್, ಕಾಲ್ ಅಥವಾ ಡೈರೆಕ್ಟ್ ಆಗಿ ಬಂದು ಹೇಳಿದ್ರ ನಾವು ಡಿವೋರ್ಸ್ ಮಾಡ್ಕೊಳ್ತಾ ಇದೀವಿ ಅಂತ? ಸೊ ತುಪ್ಪ ಸವರಿ ತೋರಿಸುವಂತಹ ಅವಶ್ಯಕತೆ ನಿಮಗೆ ಏನಿದೆ ಅನ್ನೋದು ಸದ್ಯಕ್ಕೆ ಗೊತ್ತಾಗ್ತಾ ಇಲ್ಲ. ಇವಾಗ ಅಫಿಷಿಯಲಿ ಯಾರಿಗೂ ಕೂಡ ಗೊತ್ತಿಲ್ಲ ಅವ್ರು ಡಿವೋರ್ಸ್ ತಗೊಳ್ತಾ ಇಲ್ವಾ. ಇನ್ನು ಕೋರ್ಟ್ ಮೆಟ್ಟಿಲಲ್ಲೇ ವಿಷಯ ಇರೋದ್ರಿಂದ ಒಂದಷ್ಟು ಪ್ಯಾಚಪ್ ಆಗುವಂತಹ ಸಾಧ್ಯತೆಗಳು ಇರುತ್ತೆ. ಇದೇ ನಮ್ಮ ಸ್ಯಾಂಡಲ್ವುಡ್ ನಲ್ಲಿ ಜೊತೆಗೆ ಬೇರೆ ಬೇರೆ ಇಂಡಸ್ಟ್ರಿಗಳಿಗೆ ನಾವು ಕಂಪೇರ್ ಮಾಡಿದಾಗ ಎಷ್ಟೋ ಜೋಡಿಗಳು ಡಿವೋರ್ಸ್ ತನಕ ಹೋಗಿ ವಾಪಸ್ ಬಂದಿರುವಂತದ್ದು, ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಆಗಿರುವಂತದ್ದು ಇದ್ದೇ ಇದೆ. ಅಲ್ಲಿ ಆಲ್ರೆಡಿ ಏನಾದ್ರು ಡಿವೋರ್ಸ್ ಅನೌನ್ಸ್ ಆಯ್ತಾ? ಹಾಗೇ ಇಲ್ಲ. ಡಿವೋರ್ಸ್ ತನಕ ಹೋಗಿದ್ಯೋ ಇಲ್ವೋ ಅನ್ನೋ ವಿಚಾರ ಕೂಡ ಗೊತ್ತಿಲ್ಲ. ಶುಭ ಪುಂಜಾ ಅವರು ಚಿಲ್ ಆಗಿದ್ದಾರೆ, ಆಕ್ಟಿವ್ ಆಗಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲೆಲ್ಲ. ಇವತ್ತು ಯಾವುದೋ ಒಂದು ಪ್ರೋಗ್ರಾಮ್ಗೂ ಕೂಡ ಹೋಗಿದ್ರು, ಅವ್ರು ಏನೋ ಇದಕ್ಕೆ ರಿಯಾಕ್ಟು ಮಾಡ್ತಾ ಇಲ್ಲ. ಇದೆಲ್ಲ ಸುಳ್ಳು ಕೂಡ ಆಗಿರ್ಬೋದಲ್ವಾ? ನೀವು ಹೇಗಂತೀರಾ ಅವ್ರು ಡಿವೋರ್ಸ್ ತಗೊಳ್ತಾ ಇದ್ದಾರೆ ಅಂತ ಹೇಳಿ? ಅಷ್ಟೊಂದು ಫೇಕ್ ನ್ಯೂಸ್ಗಳನ್ನ ಹಾಕುವಂಥದ್ದು, ಜೊತೆಗೆ ಏನೋ ಗಾಸಿಪ್ನ ನೀವೇ ಕುತ್ಕೊಂಡು ಕ್ರಿಯೇಟ್ ಮಾಡುವಂಥದ್ದು. ಆ ಒಂದು ಏನೋ ಒಂದು ಫೇಕ್ ನ್ಯೂಸ್ ಬಂದಿರುತ್ತೆ, ತಳ ಗೊತ್ತಿರಲ್ಲ ಬುಡ ಗೊತ್ತಿರಲ್ಲ, ಕೆಟ್ಟದಾಗ ಕಮೆಂಟ್ ಮಾಡುವಂಥದ್ದು. ಈ ವಿಚಿತ್ರ ಮನಸ್ಥಿತಿ ಇರುವವರೆಗೂ ಹೆಣ್ಮಕ್ಳಿಗೆ ಹಂಗಾದ್ರೆ ಇದರಿಂದ ರಕ್ಷಣೆನೇ ಸಿಗ್ತಾ ಇಲ್ವಾ? ಸಾಕಷ್ಟು ಜನ, ಬರೀ ಶುಭ ಪುಂಜಾ ಅವರು ಮಾತ್ರ ಅಂತಲ್ಲ, ಸಾಕಷ್ಟು ಜನ ಈ ಬ್ಯಾಡ್ ಕಮೆಂಟ್ಸ್ಗೆ ಪ್ರತಿದಿನ ಬೇಜಾರಾಗ್ತಾ ಇದ್ದಾರೆ, ನೊಂದ್ಕೊಳ್ತಾ ಇದ್ದಾರೆ, ನೋವು ಅನುಭವಿಸ್ತಾ ಇದ್ದಾರೆ. ಸೊ ಇದ್ರ ವಿರುದ್ಧ ಹೋರಾಡ್ಬೇಕು ಅಂತಾನೆ ಸೈಬರ್ಗೆ ಕಂಪ್ಲೇಂಟ್ ಕೊಡ್ಬೇಕಾ? ಯಾರು ಎಚ್ಚೆತ್ಕೊಳ್ಳೋದಿಲ್ವಾ? ಎಷ್ಟೋ ಜನ ಅಂತಾನೆ ನೀವು ನೋಡಬಹುದು. ದರ್ಶನ್ ಅವರ ವಿಚಾರದಲ್ಲಿ ಆದಾಗ ವಿಜಯಲಕ್ಷ್ಮಿ ಅವ್ರಿಗೂ ಇದೇ ರೀತಿ ಕೆಟ್ಟ ಕಮೆಂಟ್ ಬರ್ತಾ ಇತ್ತು. ಅವರು ಅದಕ್ಕೆ ಆಕ್ಷನ್ ಅನ್ನ ತಗೊಂಡ್ರು, ಅದೇನಾಯ್ತು ಅನ್ನೋದು ಗೊತ್ತಿಲ್ಲ. ಇದೇ ದರ್ಶನ್ ಅವರ ಕೇಸಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ರಮ್ಯಾ ಅವರಿಗೂ ಇದೇ ರೀತಿ ಆಯ್ತು. ಎಷ್ಟೋ ಜನನ್ನ ಸೈಬರ್ ಪೊಲೀಸರು ಹಿಡಿದು ಒಳಗಾಕಿದ್ದಾರೆ. ಸೊ ಈ ರೀತಿಯಾದಂತಹ ಘಟನೆ ನೋಡೇ ಇರ್ತೀವಿ. ಯಾರ್ಯಾರು ಜೈಲಿಗೆ ಹೋಗಿ ಬಂದಿದ್ದಾರೆ, ಯಾವ್ಯಾವ ಐಡಿಗಳನ್ನ ಬ್ಲಾಕ್ ಮಾಡಿದ್ದಾರೆ, ಇದೆಲ್ಲದನ್ನು ನೋಡೇ ಇರ್ತೀವಿ. ಅದೆಲ್ಲ ಆಗಿದ್ರು ಕೂಡ ಮತ್ತೆ ಬರ್ತೀರಾ, ಫೇಕ್ ಅಕೌಂಟ್ ಅಲ್ಲಿ ಮಾಡ್ತಿರೋ, ನೀವು ಒರಿಜಿನಲ್ ಅಕೌಂಟ್ ಮಾಡ್ತಿರೋ ಗೊತ್ತಿಲ್ಲ, ಕೆಟ್ಟದಾಗ ಕಮೆಂಟ್ ಮಾಡ್ತೀರಾ. ಅದ್ರ ಜೊತೆಗೆ ಅವ್ರದ್ದು ಐಡಿ ಇರುತ್ತೆ, ಐಡಿ ಅವ್ರದ್ದು ಯಾರ್ದೋ ಗೊತ್ತಿಲ್ಲ. ಹುಡುಗಿರು ಒಂದಷ್ಟು AI ಫೋಟೋಸ್ ಹಾಕ್ಬಿಡೋದು ಅಥವಾ ಹುಡುಗಿರು DP ಹಾಕ್ಬಿಡೋದು, ಅದ್ ನೋಡಿದ್ರೆ ಹುಡುಗಿನೇ ಕಮೆಂಟ್ ಮಾಡಿಗಳೇ ಅಂತ ಅನ್ಕೊಬೇಕು. ಆ ರೀತಿ ಕೂಡ ಕೆಲವೊಬ್ರು ಮಾಡ್ತಾ ಇದ್ದಾರೆ. ಸೊ ಈಗ
ಶುಭ ಪುಂಜ ಅವರ ವಿಚಾರದಲ್ಲೂ ಕೂಡ ಅಫಿಷಿಯಲಿ ಅವರೆಲ್ಲೂ ಅನೌನ್ಸ್ ಮಾಡಿಲ್ಲ ನಮ್ಗೆ ಡಿವೋರ್ಸ್ ಆಗ್ತಾ ಇದೆ ಅಂತ. ಅವರಾಗಿರ್ಬಹುದು, ಅವ್ರ ಹಸ್ಬೆಂಡ್ ಆಗಿರ್ಬಹುದು, ಹೇಳ್ಕೊಂಡೇ ಇಲ್ಲ. ಅವ್ರ ಖುಷಿಯಾಗಿ ಕೂಡ ಇರ್ಬಹುದಲ್ವಾ, ಒಮ್ಮೆಲೆ ಏನೋ ಒಂದು ಸುದ್ದಿ ಬಂತು ಅಂತ ಹೇಳಿ ಯಾಕೆ ಗಾಸಿಪ್ನ ಹಬ್ಸೋದು, ಯಾಕೆ ಫೇಕ್ ಅಕೌಂಟ್ ನ ಕ್ರಿಯೇಟ್ ಮಾಡ್ಕೊಂಡು ಕೆಟ್ಟದಾಗಿ ಕಮೆಂಟ್ ಮಾಡೋದು. ಇದರಿಂದ ಅವ್ರು ಆಲ್ರೆಡಿ ಈ ವಿಚಾರದಿಂದಲೇ ಬೇಜಾರಾಗಿದ್ದಾರೆ. ಇನ್ ಕೇಸ್ ಆತರ ಆಗಿದ್ರು ಕೂಡ ಈ ವಿಚಾರದಿಂದಲೇ ಆಲ್ರೆಡಿ ಅವ್ರು ಬೇಜಾರಾಗಿದ್ದಾರೆ. ಇದು ಅವರ ವೈಯಕ್ತಿಕ ವಿಚಾರ, ನೀವು ಅದನ್ನ ತಗೊಂಡು ದೊಡ್ಡದ್ ಮಾಡುವಂತಹ ಅವಶ್ಯಕತೆ ಏನು ಇಲ್ವಲ್ಲ. ಸೊ ಈಗ ಈ ಒಂದು ಕೆಟ್ಟದಾಗಿ ಕಮೆಂಟ್ ಮಾಡಿರೋರಿಗೆ ಏನು ಆಕ್ಷನ್ ಇಲ್ವಾ? ಹಾಗಾದ್ರೆ ಸೈಬರ್ ಕ್ರೈಮ್ಗೆ ನಾವು ಹೋಗ್ಬೇಕಾ ಕೊಡೋದಕ್ಕೆ ಅನ್ನೋದು ಸದ್ಯಕ್ಕೆ ಒಂದಷ್ಟು ಪಾಸಿಟಿವ್ ಕಮೆಂಟ್ಸ್ಗಳು ಕೂಡ ಬಂದಿದೆ. ಈ ತರ ಏನು ಆಗಿರ್ಲಿಕ್ಕಿಲ್ಲ, ಇದೆಲ್ಲ ಕೂಡ ಫೇಕ್ ನ್ಯೂಸ್ ಅನ್ಸುತ್ತೆ ಅಂತ. ಬಟ್ ಗೊತ್ತಿಲ್ಲ, ಕೆಲವೊಮ್ಮೆ ಪ್ಯಾಚಪ್ ಆಗುವಂತಹ ಚಾನ್ಸಸ್ ಕೂಡ ಇರುತ್ತೆ. ಯಾಕಂದ್ರೆ ಶುಭ ಪುಂಜ ಅವ್ರನ್ನ ನಾವೆಲ್ಲರೂ ಕೂಡ ಹತ್ರದಿಂದ ನೋಡಿರುವಂತಹ ಪ್ರಕಾರ ಅವ್ರು ತುಂಬಾ ಫ್ರೆಂಡ್ಲಿ ಆಗಿರ್ತಾರೆ. ಅವ್ರ ಹಸ್ಬೆಂಡ್ ಜೊತೆಗಿನ ಒಂದಷ್ಟು ವಿಚಾರಗಳನ್ನು ಕೂಡ ಹಂಚ್ಕೊಂಡಿದ್ರು. ಸೊ ಇಂಟರ್ವ್ಯೂಗಳಲ್ಲೂ ಕೂಡ ಅವ್ರ ಹಸ್ಬೆಂಡ್ ಬಗ್ಗೆ ಅವರು ಮಾತಾಡ್ತಾ ಇದ್ರು. ಸೊ ಇದನ್ನೆಲ್ಲ ನೋಡ್ತಾ ಹೋದಾಗ ಯಾವುದೇ ರೀತಿಯ ಈ ತರ ಆಗಿರೋದಿಲ್ಲ. ಇದು ಒಂದು ಫೇಕ್ ನ್ಯೂಸ್ ಅಂತ ನಮಗೂ ಕೂಡ ಅನ್ನಿಸ್ತಾ ಇದೆ. ಇದರ ಜೊತೆಗೆ ಯಾರೆಲ್ಲ ಈ ತರ ಕೆಟ್ಟದಾಗಿ ಕಮೆಂಟ್ ಮಾಡ್ತಿದ್ದಾರೆ, ಅವರ ಮನಸ್ಥಿತಿ ಎಂತದ್ದು, ಇಷ್ಟು ಕೊಳಕು ಮನಸ್ಥಿತಿಯನ್ನ ಇಟ್ಕೊಂಡಿದ್ದಾರೆ ನಮ್ ಜನ ಅನ್ನೋದು ಕೂಡ ಸದ್ಯಕ್ಕೆ ಮ್ಯಾಟರ್ ಆಗುತ್ತೆ. ಯಾಕಂದ್ರೆ ಒಂದು ಹೆಣ್ಣು ಆಲ್ರೆಡಿ ಬೇಜಾರಾಗಿದ್ದಾಳೆ, ನೊಂದಿದ್ದಾಳೆ ಅಂತಂದಾಗ ಇನ್ನು ಅದಕ್ಕೆ ತುಪ್ಪ ಸುರಿಯುವಂತಹ, ತುಪ್ಪ ಸವರುವಂತಹ ಅವಶ್ಯಕತೆ ಏನಿದೆ ಅನ್ನೋದು ಇವಾಗ ಒಂದ್ ಕಡೆ ಶುಭ ಪುಂಜ ಅವರ ಫ್ಯಾನ್ಸ್ ಕೂಡ ಇದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಈಗ ಆಲ್ಮೋಸ್ಟ್ ಹೆಣ್ಮಕ್ಳು ಫೇಸ್ ಮಾಡ್ತಾ ಇರೋದೇ ಇದೇ ವಿಚಾರದ ಬಗ್ಗೆ. ಒಂದು ಡಿವೋರ್ಸ್ ಅಂತ ಬಂದಾಗ ಅಥವಾ ಬ್ರೇಕಪ್ಸ್ ಅಂತ ಬಂದಾಗ ಯಾರದೇ ತಪ್ಪಿದ್ರು ಕೂಡ ಆ ಹುಡುಗಿಗೆ ಅಥವಾ ಆ ಹೆಣ್ಣಿಗೆನೆ ದೂಷಿಸುವಂತಹ ಜನಗಳು ನಮ್ಮ ನಡುವೆನೆ ಇರ್ತಾರೆ. ಸೊ ಅವರಿಂದ ನಾವು ಅಲರ್ಟ್ ಆಗಿರ್ಬೇಕು. ಇವಾಗ ಆಗಿರುವಂತದ್ದು ಅದೇ ವಿಚಾರ. ಒಂದಷ್ಟು ಹೆಣ್ಮಕ್ಳು ಕೂಡ ಕೆಟ್ಟದಾಗಿ ಕಮೆಂಟ್ ಮಾಡಿದ್ದಾರೆ, ಒಂದಷ್ಟು ಗಂಡ್ ಮಕ್ಳು ಕೂಡ ಕೆಟ್ಟದಾಗಿ ಕಮೆಂಟ್ ಮಾಡಿದ್ದಾರೆ. ಸೊ ಈ ರೀತಿ ಕೆಟ್ಟದಾಗಿ ಕಮೆಂಟ್ ಮಾಡೋದ್ರಿಂದ ನಿಮ್ಗಾದ್ರೂ ಏನ್ ಸಿಗುತ್ತೆ? ಇಂತಹ ಸಿಚುವೇಶನ್ ಅಲ್ಲಿ ಕೆಟ್ಟದಾಗಿ ಕಮೆಂಟ್ ಮಾಡುವಂತ ಅವಶ್ಯಕತೆ ಇದೆಯಾ? ಅವರ ಒಂದಷ್ಟು ಏನೇನೋ ಫೋಟೋಸ್ಗಳನ್ನ ತಗೊಂಬರ್ದು, ವಿಡಿಯೋಸ್ಗಳನ್ನ ತಗೊಂಬರ್ದು ಅಲ್ಲಿ ಹಾಕುವಂಥದ್ದು, ಇವರಿಗೆ ಡಿವೋರ್ಸ್ ಅಂತೆ, ಇವ್ರ ಗಂಡ ಬೇಡವಂತೆ ಅಂತ. ಸೊ ಅವ್ರು ಏನಾದ್ರು ನಿಮಗೆ ಹೇಳಕ್ ಬಂದಿದ್ರ, ನನ್ ಗಂಡ ನನಗ್ ಬೇಡ, ಅಥವಾ ನಾನು ಇನ್ನೊಂದು ಮದ್ವೆ ಆಗ್ತಾ ಇದ್ದೀನಿ, ನಾನು ಡಿವೋರ್ಸ್ ತಗೊಂತಾ ಇದ್ದೀನಿ ಅಂತ? ಇಲ್ವಲ್ಲ. ಸೊ ನಿಮಗೆ ಯಾಕೆ ಬೇಕು ಈ ರೀತಿ ಕೆಟ್ಟದಾಗಿ ಕಮೆಂಟ್ ಮಾಡೋದು ಅಂತ ಸದ್ಯಕ್ಕೆ ಅವರ ಫ್ಯಾನ್ಸು ಕೇಳ್ತಿರುವಂತಹ ವಿಚಾರವಾಗಿದೆ. ಇದರ ಜೊತೆಗೆ ಈಗಾಗಲೇ ಏನಾದ್ರೂ ಇನ್ ಕೇಸ್ ಈ ಒಂದು ವಿಚಾರ ಕೋರ್ಟ್ ಹಂತದವರೆಗೂ ಹೋಗಿದ್ರು ಕೂಡ ಅಲ್ಲಿ ಜಡ್ಜ್ ಇದ್ದಾರೆ, ಜೊತೆಗೆ ಲಾಯರ್ಸ್ ಇರ್ತಾರೆ, ಅವರು ಎಲ್ಲರೂ ನೋಡ್ಕೊಂತಾರೆ. ಅದಕ್ಕಿಂತ ಹೆಚ್ಚಾಗಿ ಆ ಎರಡು ಫ್ಯಾಮಿಲಿ ಅವರಿದ್ದಾರೆ. ಮ್ಯೂಚುವಲ್ ಆಗಿ ಏನಾದ್ರೂ ಇಬ್ರು ಕೂಡ ಕೂತ್ಕೊಂಡು ಮಾತಾಡ್ಕೊಂಡು ಬಗೆಹರಿಸ್ಕೊಳ್ತಾರೆ ಅಂತಂದ್ರೆ ಈ ವಿಚಾರ ಅಲ್ಲಿಗೆ ಎಂಡ್ ಆಗುತ್ತೆ. ಸೊ ಇದು ಎಲ್ಲ ಕೂಡ ದೊಡ್ಡದಾಗೋದಕ್ಕೆ ಸಾಧ್ಯ ಇಲ್ಲ. ಸೊ ಈ ರೀತಿಯಾದಂತಹ ಸಾಕಷ್ಟು ಎಕ್ಸಾಂಪಲ್ಗಳನ್ನ ನಾವು ನೋಡಿದೀವಿ, ನಮ್ಮ ನಡುವೆ ಕೂಡ ನಡೆದಿರುತ್ತೆ. ಸೊ ಹೀಗಾಗಿ ಸಾಕಷ್ಟು ಜೋಡಿಗಳು ಒಂದಾಗಿರುವಂತಹ ಉದಾಹರಣೆಗಳು ಕೂಡ ಇದೆ. ಈಗ ಒಂದು ವಿಚಾರ ಅಂತಂದ್ರೆ ಈ ಕೋರ್ಟ್ ಹಂತದವರೆಗೂ ಹೋಗಿದೆ ಅಂದ್ರೆ ಅವ್ರಿಗೆ ಇಷ್ಟು ಟೈಮ್ ಅಂತ ಇರುತ್ತೆ. ಅಷ್ಟು ಟೈಮಲ್ಲೂ ಕೂಡ ಅವರಿಬ್ರು ನಡುವೆ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಆಗಿಲ್ಲ ಅಂತಂದ್ರೆ, ಅಥವಾ ಅವರಿಬ್ರು ಕೂಡ ಪರಸ್ಪರ ಒಪ್ಪಿಲ್ಲ ಅಂತಂದ್ರೆ ಮುಂದಿನ ಯಾವುದೇ ನಿರ್ಧಾರ ತೆಗೊಳ್ಳುವಂತಹ ಅಧಿಕಾರ ಇರುತ್ತೆ. ಅಲ್ಲಿಯವರೆಗೂ ಅವರಿಗೂ ಕೂಡ ಒಂದಷ್ಟು ಕೋರ್ಟ್ ಟೈಮ್ ಅನ್ನ ಕೊಟ್ಟಿದೆ. ಸೊ ಆ ಕೋರ್ಟ್ ಟೈಮಲ್ಲೂ ಕೂಡ ಇರಬಹುದಲ್ವಾ? ಒಮ್ಮೆಲೆ ನೀವು ಹೇಗೆ ಡಿಸೈಡ್ ಮಾಡ್ತೀರಾ? ಸಂಸಾರದಲ್ಲಿ ಬಿರುಕು, ಗಂಡನ ಜೊತೆಗೆ ಬಾಳೋದಿಲ್ವಂತೆ, ಬಿರುಗಾಳಿ, ಲೈಕ್ ಈ ರೀತಿಯ ಒಂದಷ್ಟು ಚುಚ್ಚಿ ಯೂಸ್ ಮಾಡುವಂತಹ ವರ್ಡ್ ಇಂದ ಏನ್ ಸಿಗುತ್ತೆ ನಿಮ್ಗಾದ್ರು ಅನ್ನೋದು ಅರ್ಥ ಆಗ್ದಲೇ ಇರುವಂತಹ ವಿಷಯವಾಗಿದೆ. ಸೊ ವೆಯ್ಟ್ ಮಾಡಿ ನೋಡೋಣ. ಒಂದಾಗಿರುವಂತಹ ಕಪಲ್ಸು ನಮ್ಮ ನಡುವೆನೆ ಸಾಕಷ್ಟು ಜನ ಇದ್ದಾರೆ, ಸಾಕಷ್ಟು ಕಪಲ್ಸ್ ಇದ್ದಾರೆ. ಸೊ ಆ ಲಿಸ್ಟಿಗೆ ಶುಭ ಪುಂಜ ಅವರು ಬರ್ತಾರಾ? ಒಂದಷ್ಟು ವಿಕೃತ ಮನಸ್ಥಿತಿಗಳು ಇನ್ನೂ ಎಷ್ಟು ಚುಚ್ಚಿ ಮಾತಾಡುವಂತಹ ಪ್ರಯತ್ನ ಮಾಡ್ತವೆ ಅನ್ನುವಂಥದ್ದು ಗೊತ್ತಾಗ್ತಾ ಇಲ್ಲ. ಸೊ ಅದಕ್ಕೆಲ್ಲ ಶುಭ ಅವರು ಡೋಂಟ್ ಕೇರ್ ಅಂತ ಇದ್ದಾರೆ. ಯಾಕಂದ್ರೆ ನೀವು ಅವರ ಸೋಷಿಯಲ್ ಮೀಡಿಯಾ ನೋಡಿದ್ರೆ ಗೊತ್ತಾಗಬಹುದು, ಅವ್ರು ಆರಾಮಾಗಿದ್ದಾರೆ. ಸೊ ಆ ರೀತಿಯಾದಂತಹ ಮನಸ್ಥಿತಿ ಪ್ರತಿಯೊಬ್ಬ ಹೆಣ್ಮಕ್ಳಲ್ಲೂ ಕೂಡ ಇರಬೇಕು. ಸೊ ಶುಭ ಪುಂಜ ಅವರು ಇಲ್ಲಿ ಸಾಕಷ್ಟು ಹೆಣ್ಮಕ್ಳಿಗೆ ಮಾದರಿ ಆಗಿದ್ದಾರೆ ಅಂತ ಹೇಳ್ಬೋದು ಈ ರೀತಿಯಾದಂತಹ ವಿಚಾರದಲ್ಲಿ. ಸೊ ಇವರಿಬ್ಬರ ಒಂದು ಸಂಸಾರ ಸರಿ ಆಗ್ಲಿ, ಇವರಿಬ್ರು ಕೂಡ ಇನ್ನು ತುಂಬಾ ವರ್ಷ ಚೆನ್ನಾಗಿರ್ಲಿ ಅನ್ನೋದು ಅವರ ಫ್ಯಾನ್ಸ್ ಆಸೆ ಕೂಡ ಆಗಿದೆ. ಸೊ ಕಾದ್ ನೋಡೋಣ ಇದು ಎಲ್ಲಿವರೆಗೂ ಬರುತ್ತೆ ಅಂತ. ಇದಾಗಿತ್ತು ಈ ಹೊತ್ತಿನ ಸ್ಪೆಷಲ್. ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಬಾಸ್ ಟಿವಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.